ಅದೇ ಭಗವದ್ಗೀತೆಯನ್ನ ಕನ್ನಡದಲ್ಲಿ ಡಿ ವಿ ಗುಂಡಪ್ಪ ಅವರು ಬರೀತಾರೆ. ಇಡೀ 18 ಅಧ್ಯಾಯಗಳ ಆ ಅರ್ಥವನ್ನ ಅಚ್ಚ ಕನ್ನಡದಲ್ಲಿ ಡಿ ವಿ ಜಿ ಅಂತಿಕೊಂಡು, ಡಿ ವಿ ಗುಂಡಪ್ಪ ಅಂತಿಕೊಂಡು ಬರೀತಾರೆ. ಅದಕ್ಕೆ ಏನಂತ ಕರೀತಾರೆ ಅಂದರೆ ಮಂಕುತಿಮ್ಮನ ಕಗ್ಗ ಅಂತ ಕರೀತಾರೆ. ಆ ಕಗ್ಗಗಳಲ್ಲಿ ಒಂದಾಗಿರ್ತಕ್ಕಂಥದ್ದನ್ನು ಇವತ್ತು ವಿಷಯ ಇಟ್ಟಾರೆ. ಭಾಳ ಚೆನ್ನಾಗಿರುವಂಥ ವಿಷಯ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಬಹಳ ಸುಂದರವಾಗಿರುವಂಥದ್ದು. ಮನುಷ್ಯ ಹೇಗೆ ಬದುಕಬೇಕು ಅನ್ನುವ ವಿಚಾರವನ್ನ ಈ 4 ಸಾಲುಗಳಲ್ಲಿ ಡಿ ವಿ ಜಿ ಅವರು ನಮಗೆಲ್ಲ ಉಣಬಡಿಸ್ತಾರೆ. ನಮ್ಮ ಮಕ್ಕಳಿಗಿಂತ ವಚನಗಳು, ಹಾಡುಗಳು, ನುಡಿಗಳನ್ನು ಹೇಳಲಿಕ್ಕೆ ಬರುವುದಿಲ್ಲ. ಆವಾಗಲೇ 1-2 ಹುಡುಗರು ಬಂದು ಸಂಸ್ಕೃತದ ಶ್ಲೋಕಗಳನ್ನು ಕನ್ನಡ ಮಾತನಾಡಲಿಕ್ಕೆ ಬರದೇ ಇರುವಂಥ ಆ ಮಕ್ಕಳ ಬಾಯಿ ಒಳಗ ಸಂಸ್ಕೃತದ ಶ್ಲೋಕಗಳನ್ನು ನಾವು ಕೇಳ್ತೀವಿ. ನಾನು ಒಂದು ಊರಿಗೆ, ಒಂದು ಶಾಲೆಗೆ ಹೋಗಿದ್ದೆ. ಆ ಶಾಲೆ ಒಳಗೆ ಹೋದಾಗ ಸುಮ್ಮನೆ ಒಂದು ಹಾಡಿನ ಸಾಲು ಹೇಳಿದೆ, ನೀನಲ್ಲ ನಾನಲ್ಲ ಅಂತೇಳಿ. ಇಡೀ ಹಾಡ ಹೇಳಕ್ಕೆ ಶುರು ಮಾಡಿಬಿಟ್ರೆ ಹುಡುಗರು. ನಮ್ಮ ಮಕ್ಕಳು ಏನು ಹೇಳಬೇಕಾಯ್ತು ಆ ಹಾಡುಗಳು ಹೇಳೋದಿಲ್ಲ ಇವತ್ತು. ನಮ್ಮ ಮಕ್ಕಳು ಏನು ಮಾತನಾಡಬೇಕಾಯ್ತು ಆ ಮಾತುಗಳು ಇಲ್ಲ ಇವತ್ತು. ನಮ್ಮ ಮಕ್ಕಳ ಬಾಯಿಯೊಳಗೆ ಅವರ ನಾಲಿಗೆ ಮೇಲೆ ಏನನ್ನ ನುಡಿಬೇಕಾಯ್ತು ಅವೆಲ್ಲವೂ ದೂರ ದೂರ ಬಹುದೂರ ಹೋಗಿಬಿಟ್ಟಿದ್ದಾವೆ. ಯಾಕೆ ಅಂದರೆ ನಾವು ಧರ್ಮವನ್ನು ಧಿಕ್ಕರಿಸ್ತಾ ಇದ್ದೀವಿ, ಧರ್ಮದಿಂದ ದೂರ ಆಗ್ತಾ ಇದ್ದೀವಿ. ಧರ್ಮದ ಆಚರಣೆಗಳಿಂದ ನಾವು ವಿಮುಖರಾಗೋಣದ್ರಿಂದ ನಮ್ಮ ಬದುಕು ಅಪಘಾತಕ್ಕೆ, ಆಘಾತಕ್ಕೆ, ನೋವುಗಳಿಗೆ ಒಳಗಾಗಿದೆ. ಹೀಗೆ ಆಗಬಾರದು ಅಂತಿಕೊಂಡು ಕನ್ನಡದೊಳಗೆ ಎಲ್ಲರಿಗೂ, ಕನ್ನಡವನ್ನು ಓದಕ್ಕೆ ಬಂದವರಿಗೆಲ್ಲ, ಓದು ತಿಳಿಯದವರಿಗೆಲ್ಲರಿಗೂ ಅರ್ಥವಾಗುವ ರೀತಿಯೊಳಗ ಭಗವದ್ಗೀತೆಯನ್ನು ಕನ್ನಡದೊಳಗ ತಿಳಿಸಿಕೊಟ್ಟಿದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಹುಲ್ಲು ಆಗಬೇಕು ಎಲ್ಲಿ ಅಂದರೆ ಬೆಟ್ಟದ ಮೇಲೆ. ಹುಲ್ಲಾಗು ಬೆಟ್ಟದಡಿ, ಆ ಬೆಟ್ಟದ ಕೆಳಗೆ ಇಳಿಜಾರಿನೊಳಗೆ ಹುಲ್ಲು ಆತು ಅಂದ್ರೆ ನಿಮ್ಮ ಮನೆಯ ಆಕಳುಗಳು ಮೇಯ್ಲಿಕ್ಕೆ ಹೋಗ್ತಾವೆ. ಆಕಳುಗಳು ಮೇಯ್ದು ಅವುಗಳನ್ನೆಲ್ಲ ತಿಂದು ಮನೆಗೆ ಬಂದು ರಾತ್ರಿ ಎಲ್ಲ ಮೆಲಕಾಡಿಸ್ತಾವೆ. ಅವು ಮೆಲಕಾಡಿಸಿದ ಪ್ರತಿಫಲ ಆ ಹುಲ್ಲು ಮಾರನೇ ದಿನ 8 ಗಂಟೆಗೆ ಒಂದಿಷ್ಟು ಬೆಚ್ಚನೆಯ ನೀರು ತೆಗೆದುಕೊಂಡು ಕೆಚ್ಚಲಿಕ್ಕೆ ಹೀಗೆ ಉಗ್ಗಿ ಕೈ ಹಾಕಿದರೆ ತೆಂಬಿಗೆ ತುಂಬ ಹಾಲು ಕೊಡ್ತದ, ಅಮೃತ ಕೊಡ್ತದ. ಮನುಷ್ಯನ ಬದುಕಿನೊಳಗ, ದೇಹದೊಳಗ ಆನಂದದ ರಕ್ತ ಉತ್ಪಾದನೆ ಆಗ್ಬೇಕಾಗಿತ್ತಂದ್ರೆ ಅಂತ ಅಮೃತವನ್ನು ಕೊಡ್ತದ ಯಾವ ಹಸು? ಆ ಹುಲ್ಲನ್ನು ತಿಂದು. ಅದಕ್ಕೆ ಹೇಳ್ತಾಳೆ, ನೀ ಏನಾರ ಆಗೋದಿತ್ತಂದ್ರೆ ಬೆಟ್ಟದ ಕೆಳಗೆ ಹುಲ್ಲಾಗ. ನೀನು ಹುಲ್ಲ ಆದಿ ಅಂತಂದ್ರೆ ನಿನ್ನನ್ನು ತಿಂದಂತ ಹಸುಗಳು ಅಮೃತವನ್ನು ಕೊಡ್ತಾವ, ಅದಕ್ಕೆ ಹುಲ್ಲಾಗು ಅಂತಿಕೊಂಡು. ಹುಲ್ಲಾಗು ಬೆಟ್ಟದಡಿ. ಮತ್ ಮುಂದೆ ಹೇಳ್ತಾರೆ, ಮನೆಗೆ ಮಲ್ಲಿಗೆ ಆಗು. ನೀನು ಮನೆಗೆ ಹೇಗಿರ್ಬೇಕಪ್ಪ ಅಂದ್ರೆ ಮನೆಗೆ ಮಾರಿ ಆಗಬೇಡ, ನೀನು ಮನೆಗೆ ಕೆಟ್ಟವನಾಗಬೇಡ, ಮನೆಗೆ ಮಲ್ಲಿಗೆ ಆಗು. ಮಲ್ಲಿಗೆ ಹೂವು ಸುಮ್ಮನೆ ಮಗ್ಗೆ ಇರ್ತದ, ಯಾರ್ದಾರ ಹಿತ್ತಿಲ್ದೊಳಗೆ ಮಗ್ಗಿಗಳು ಬಿಟ್ಟಿದ್ದು ಅಂದ್ರೆ ನೋಡಿಕೊಂಡು ಹೋಗುವಂತ ಹೆಣ್ಮಕ್ಳು 4 ಕಿತ್ಕೊಂಡು ಹೋಗ್ತಾವ. ಒಂದಿಷ್ಟು ತಗೊಂಡು ಹೋಗ್ತಾರೆ, ಕೊನೆಗೆ 1 ತಗೊಂಡು ಮ್ಯಾಲಿಂಗ್ ಚುಚ್ಕೊಂಡ ಬಿಡ್ತಾರೆ. ಕಾರಣ ಮಲ್ಲಿಗೆ ಹೂವಿನೊಳಗ ಅಂತ ನಿಮ್ಮ ಮನಸ್ಸನ್ನು ಆಕರ್ಷಿಸುವಂತ ದ್ರವ್ಯ ಇದೆ, ಸುವಾಸನೆ ಇದೆ, ಸೌಂದರ್ಯ ಇದೆ. ನಿಮ್ಮ ಮನಸ್ಸನ್ನೆಲ್ಲ ತುಂಬುವಂತ ಒಂದು ಚೈತನ್ಯ ಸಣ್ಣ ಮಲ್ಲಿಗೆ ಹೂವೊಳಗೈತಿ ನೋಡ್ರಿ. ನಿಮ್ಮನ್ನೆಲ್ಲರನ್ನ ನಿಬ್ಬೆರಗಾಗಿಸುವಂತ, ನಿಷ್ಕಲಂಕವಾಗಿರುವಂತ ಆ ಗುಣ ಸಣ್ಣ ಮಲ್ಲಿಗೆಯೊಳಗಿರ್ತದೆ. ಅದಕ್ಕೆ ನಾವು ಹೆಂಗಿರ್ಬೇಕಂದ್ರೆ ಮಲ್ಲಿಗೆ ಸಾರ್ದಿದ್ರು ಎಲ್ಲರನ್ನ ಆಕರ್ಷಿಸುವ ಗುಣ ಹೇಗಿದೆನೋ, ನೀನು ಬಡವನಾಗಿರಬಹುದು ಆದರೆ ಊರಿನ ಜನರ ಪ್ರೀತಿಗೆ ಒಳಗಾಗುವಂತೆ ಬದುಕಬೇಕು. ಮನೆಗೆ ಮಲ್ಲಿಗೆಯಾಗು. ಒಂದು ಊರಿನೊಳಗ ಒಬ್ಬ ಹೆಣ್ಮಗಳು ಮೊನ್ನೆ ಶಿವರಾತ್ರಿ ಮಾಡಿದಿರಲ್ಲ, ಕಲ್ಮೇಶ್ವರ ಜಾತ್ರೆ ಅಂತ ಹಬ್ಬದ ದಿವಸ ಉಪವಾಸ ಇರಬೇಕಾಗಿತ್ತು. ಆ ಉಪವಾಸದ ಹಿಂದಿನ ದಿವಸ ಊರಾಗ ಬಾಳೆಹಣ್ಣು ಮಾರಕ್ಕೆ ಬಂದಿದ್ಲು ಒಬ್ಬ ಅಜ್ಜಿ. ಬಾಳೆಹಣ್ಣು ಮಾರಕ್ಕೆ ಬಂದಿದ್ಲು.
ಬಾಳೆಹಣ್ಣು ಅಂತೇಳಿ ಓನಿಗುಂಟ ಬೀದಿಗುಂಟ ಮಾರ್ಕೋಂತ ಹೋಗಾಕತ್ತಿದ್ಲು. ಮಾರ್ಕೋಂತ ಹೊಂಟಿದ್ಲು. ಆ ಅಜ್ಜಿ ಓನ್ಯಾಗ ಬಂದ್ಲಕ್ಕೆ ಬಾಳೆಹಣ್ಣು ಮಾರ್ಕೋಂತ. ಅಜ್ಜಿ ಅಂದ್ಲು, ಬಾರ ಬಾಯಿಲ್ಲ ಅಂದ್. ಹೆಂಗ್ ಡಜನ್? 60 ರೂಪಾಯಿ ಡಜನ್. ಅಯ್ಯೋ, ಅಲ್ಲಿ ಹೆಚ್ಚು ಕಡೆ 35 ರೂಪಾಯಿ ಕೊಡತ್ತಾರ, ನೀ 60 ಅಂತಲ್ಲ. ಹಿಂಗೆಲ್ಲ ಮಾತಾಡ್ಕೊಂಡು, ಬೇಡ ಬಿಡು, ನಾ ಮತ್ತೊಬ್ರ ಕಡೆ ತಗೋತೀನಿ ಅಂತೇಳಿ ಹೊಳ್ಳಿ ಕಳ್ಸಾಕತ್ತಿದ್ಲು. ಬುಟ್ಟಿ ಹೊತ್ಕೊಂಡು ಹೋದ್. ಈ ಕಡೆ ಅವ್ರ ಮನ್ಯಾಗ ಒಬ್ಬ ಹುಡುಗ ಇದ್ದ. ಅವಳು ಅಜ್ಜಿ ತುಟ್ಟಾಗ್ಯದ ಅಂದ್ ಬಾಳೆಹಣ್ಣು ಬಿಟ್ಟಿದ್ಲು. ಆ ಹುಡುಗ ಒಳಗಡೆ ಹೋಗ್ತಿದ್ದಂಗ ಯಾವ ಅಂದ ಅವನ 2 ಬಾಳೆಹಣ್ಣು ತೋರಿಸಿ, ಎಲ್ಲಿ ತಂದಿ ಅಪ್ಪ? ಆಕೆ ಬುಟ್ಟಿ ಹೊತ್ಕೊಳಕತ್ತಿದ್ಲ, ಮ್ಯಾಗ ಕಟ್ಟಿವ ನಿಂತ 2 ತಕೊಂಡಿ ಅಂತದ. ಒಯ್ ನನ್ನ ಬಂಗಾರ, 2 ತಗೊಂಡಿದ್ರೆ ಸಂಜೆಗೆ 2 ಹಾಕಿದ್ದು, ಬೆಳಗ್ಗೆ 2 ಹಾಕಿದ್ದಿಲ್ಲ ಅಂತಂದ. ಈ ಒಂದು ಮಾತು ಆ ಹುಡುಗನ ಮನಸ್ಸಿನೊಳಗೆ ಏನು ಮಾಡ್ತದಂದ್ರೆ ಕಳ್ತನ ಮಾಡಕ್ ಹಸ್ತದ. ಅವನ 2 2 ಬಾಳೆಹಣ್ಣು ತೆಗೆದುಕೊಂಡಿದ್ರೆ ಚಲೋ ಇತ್ತು ಅನ್ನುವಂತ ಮಾತು ಅವನನ್ನ ಕಳ್ಳನನ್ನಾಗಿ ಮಾಡ್ತದ. ಇಡೀ ನಾಡಿಗೆ ಕಂಟಕವಾದಂತ ದರೋಡೆಕೋರನಾಗ್ತಾನೆ, ಕಳ್ಳಾಗ್ತಾನೆ, ದೊಡ್ಡವನಾಗ್ತಾನೆ. ದಾರಿಲೇ ಹೋಗೋವ್ರನ್ನ ಬರೋವ್ರನ್ನೆಲ್ಲ ಏನ್ ಮಾಡ್ತಾನೆ ಅಂದ್ರೆ ಬಡದು ಅವರಲ್ಲಿ ಇರುವಂತ ನಗನಾಣ್ಯಗಳನ್ನ, ಬಂಗಾರ ಬೆಳ್ಳಿಗಳನ್ನ ದೋಚಿಕೊಂಡು ಬಡದು ಕಳಿಸ್ತಿದ್ದ. ನಾಡಿನ ಜನ ಎಲ್ಲ ಅಂದ್ರು, ಈ ಕಾಡಿನೊಳಗೊಬ್ಬ ದರೋಡೆಕೋರಿದ್ದಾನೆ, ಎಲ್ಲರಿಗೂ ಕಾಡಾಕತ್ತಾನೆ. ಅದಕ್ಕೆ ರಾಜನ ಹತ್ರ ಬಂದು ಫಿರ್ಯಾದಿ ಕೊಟ್ರು, ಕಂಪ್ಲೇಂಟ್ ಮಾಡಿದ್ರು. ಮಹಾರಾಜರೇ, ನಮ್ಮ ಕಾಡಿನೊಳಗೊಬ್ಬ ದರೋಡೆಕೋರನಿದ್ದಾನೆ, ದಾರಿಲಿ ಹೋಗೋರ್ನೆಲ್ಲರನ್ನು ಹೊಡಿತಾ ಇದ್ದಾನೆ, ಬಡಿತಾ ಇದ್ದಾನೆ, ಅವನು ಏನಾದ್ರೂ ಮಾಡಿ ಹಿಡಿದು ಶಿಕ್ಷೆ ಕೊಡ್ಬೇಕು ಅಂತೇಳಿ ಫಿರ್ಯಾದಿ ಕೊಟ್ಟಾಗ, ಕಂಪ್ಲೇಂಟ್ ಕೊಟ್ಟಾಗ ರಾಜ ಏನ್ ಮಾಡ್ತಾನೆ ಅಂದ್ರೆ ತನ್ನ ಸೈನಿಕರನ್ನು ಕಳಿಸ್ತಾನೆ. ಅವನು ಎಲ್ಲದನ್ನು ಹಿಡ್ಕೊಂಡ್ ಬರ್ರಿ ಅಂತ. ಆ ರಾಜನ ಸೈನಿಕರು ಹೋಗಿ ಹಿಡ್ಕೊಂಡು ಬರ್ತಾರೆ. ಹಿಡ್ಕೊಂಡು ಬಂದು ಊರ ಅಗಸಿ ಬಾಗಿಲು ಕಟ್ಟೆ ಮುಂದೆ ಕಟ್ತಾರೆ ಒಂದು ಕಂಬಕ್ಕೆ. ರಾಜನು ಬಂದ, ಊರಿನ ಜನ ಎಲ್ಲ ಸೇರಿಕೊಂಡ್ರು. ಎಲ್ಲರಿಗೂ ಹೇಳ್ತಾನೆ ರಾಜ, ಈ ನಾಡಿನ ಜನರಿಗೆ ತೊಂದರೆ ಕೊಟ್ಟಂತ ಈ ಕಳ್ಳನಿಗೆ, ಈ ದರೋಡೆಕೋರನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಕೇಳಿದಾಗ, ಏನು ಕೊಡೋಣ ಅಂತ ತಿಳ್ಕೊಂಡು ಹೇಳಿದಾಗ ಅವರೆಲ್ಲರೂ ಒಕ್ಕೊರಲಿನಿಂದ ಹೇಳ್ತಾರೆ, ಈ ನಾಡಿನ ಜನರಿಗೆ ಬಹಳ ಹಿಂಸೆಯನ್ನು ಕೊಟ್ಟಿದ್ದಾನೆ, ತೊಂದರೆಯನ್ನು ಕೊಟ್ಟಾನೆ, ಅದಕ್ಕಾಗಿ ಅವನಿಗೆ ಏನ್ ಮಾಡ್ಬೇಕಂದ್ರೆ ಮರಣ ದಂಡನೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ಒಕ್ಕೊರಲಿನಿಂದ ಹೇಳಿದ್ರು. ಗಲ್ಲಿಗೆ ಏರಿಸ್ಬೇಕು ಅಂತ ತಿಳ್ಕೊಂಡು. ಹಾಗಂದು ಕೂಡಲೇ ಗಲ್ಲು ಏರಿಸುವ ಕಟ್ಟೆಗೆ ಬಂದು ನಿಲ್ಲಿಸ್ತಾರೆ. ಕಟ್ಟೆಗೆ ಬಂದು ನಿಲ್ಲಿಸಿದ ಮೇಲೆ ರಾಜ ಕೇಳ್ತಾನೆ, ನೋಡಪ್ಪ, ನಿನ್ನ ಗಲ್ಲಿಗೆ ಏರಿಸ್ತೀವಿ, ಇನ್ನೊಂದು ಕ್ಷಣದೊಳಗೆ ನಿನ್ನ ಜೀವ ಹೋಗ್ತದೆ, ನಿಂದು ಕೊನೆ ಆಸೆ ಏನಾದ್ರೂ ಇದ್ರೆ ಹೇಳು ಅಂತ. ನಿನ್ನ ಆಸೆ ಏನಾದ್ರೂ ಐತಾ ಅಂತ ಕೇಳ್ತಾರೆ. ಐತಂದ. ಏನದು? ಇಂಥ ಓನ್ಯಾಗ ನಮ್ಮ ಅವ್ವ ಅದಾಳ್ರಿ, ಆಕಿನ ಕರೆಸ್ರಿ ಅಂತ ಒಬ್ಬ ದೂತನ ಕೊಟ್ಟು ಕಳಿಸಿದ್ರು. ಹೋಗಿ ಆ ಅಮ್ಮನ ಕರ್ಕೊಂಡು ಬರ್ಬೇಕಂತೇಳಿ ಹೋದವನು. ಮತ್ತ ನಿನ್ನ ಮಗ ಕರ್ಯಾಕತ್ತಾನು, ಬಾ ಅಂತೇಳಿ. ಆಕಿಗೆ ಭಾಳ ಖುಷಿ ಆಯ್ತು. ನನ್ನ ಮಗ ಕಾಡಿನಾಗ ಎಲ್ಲಾರನ್ನು ಹೊಡೆದ ದೋಚಿದ, ದರೋಡೆ ಮಾಡಿದ ಬಂಗಾರ ಬೆಳ್ಳಿ ಮುತ್ತು ರತ್ನಗಳನ್ನು ಇಟ್ಟಂತ ಜಗ ಹೇಳಾಕ್ ಕರ್ಯಾತಿರ್ಬೋದು ಅಂತ ತಿಳ್ಕೊಂಡು ಭಾಳ ಹುರುಪಿನಿಂದ ಬಂದ್ಲಕ್ಕೆ. ದೊಡ್ಡ ಬಂದ್ಲು. ಆ ಕಟ್ಟಿ ಅಂತ ನಿಂತ್ಕೊಂಡ್ಲು. ಏನಪ್ಪ, ಯಾಕೆ ಕರ್ದಿ? ಆ ಬಂಗಾರ ಮುತ್ತು ರತ್ನ ಇಟ್ಟು ಜಗ ಹೇಳಕ್ ಕರ್ದಿಯೇನ? ಬಾ, ಬೇಗ ಹೇಳೋದು. ಹೇಳ್ತೀನಿ ಬಾ ಇಲ್ಲಿ ಮ್ಯಾಗ ಅಂದ. ಅವ ಮಗ ಗಲ್ಲಿಗೆ ಎರಿಸ್ಕೊಳಕ್ ನಿಂತಿದ್ದಾನ. ಸಾವು ಇನ್ನೊಂದು ಕ್ಷಣದೊಳಗೆ ಐತಿ. ಆ ಸಂದರ್ಭದೊಳಗೆ ಅವನನ್ನು ಕರೀತಾರ, ಬಾ ಇಲ್ಲಿ ಅಂತೇಳಿ. ಅಜ್ಜಿ ಮ್ಯಾಗ ಹೋದ್ಲು. ಏನೋ ಹೇಳ್ತಿರ್ಬೋದು, ನಿಧಿ ಇಟ್ಟ ಸ್ಥಳನ ಹೇಳ್ಬೋದು, ಬಂಗಾರ ಇಟ್ಟ ಸ್ಥಳನ ಹೇಳ್ಬೋದು ಅಂತ ತಿಳ್ಕೊಂಡು ಅಗ್ದಿ ಖುಷಿಯಿಂದ ಆ ಕಟ್ಟೆ ಮೇಲೆ ಹತ್ತಿ ಹೋಗಿ ಹೇಳ್ಕಂದ ಅಂತೇಳಿ ಕಿವಿ ಕೊಡ್ತಾಳೆ, ಬಾಯಿಗೆ ಹಚ್ತಾಳೆ. ಹೇಳ್ಕಂದ ಅಂತ ಅವ ಹೇಳಲಿಲ್ಲ, ಬದಲಾಗಿ ಅವ್ರ ಅವನ ಕಿವಿಯನ್ನೇ ಕಡ್ದು ಬಿಟ್ಟ. ಯಾಕಪ್ಪ ಕಿವಿಯ ಕಡ್ದು ನೀನು ಅಂತ ತಿಳ್ಕೊಂಡು ಕೇಳಿದಾಗ, ಆ ಕಳ್ಳ, ಶೂಲವನ್ನೇರುವ ಕಳ್ಳ, ಗಲ್ಲಿಗೆ ಏರುವಂತ ಕಳ್ಳ, ಸಾವಿನ ಸಮೀಪ ಇರುವಂತ ಕಳ್ಳ, ದರೋಡೆಕೋರ ಆ ಅವ್ಗೆ ಹೇಳ್ತಾನೆ, ಅವ್ವ, ಅವತ್ ನಾನು 2 ಬಾಳೆಹಣ್ಣು ಕಳ್ತನ ಮಾಡಿದ್ದೆ, ಅವತ್ತೇ ನೀನು ಹೊಡೆದು ಕಳ್ತನ ಮಾಡಬೇಡ ಅಂತಂದಿದ್ರೆ ಇವತ್ತಿನ ಈ ಶಿಕ್ಷೆಗೆ ನಾನು ಭಾಜನ ಆಗ್ತಿರ್ಲಿಲ್ಲ. ನೀನು ಅದನ್ನು ಪ್ರೇರಣೆ ಮಾಡಿದಿ,
ಪ್ರೋತ್ಸಾಹ ಮಾಡಿದಿ, ಇನ್ನೆರಡು ತಂದಿದ್ರೆ ಚಲೋ ಇತ್ತಂದೆಲ್ಲ. ಆ ಚಲೋ ಇತ್ತು ಅನ್ನುವಂತ ಆ ಮಾತು ನನ್ನನ್ನು ದರೋಡೆಕೋರನನ್ನಾಗಿ ಮಾಡಿತು. ಅದಕ್ಕಾಗಿ ಈ ನಾಡಿನ ಹೆಣ್ಣು ಮಕ್ಕಳು ತಿಳ್ಕೋಬೇಕು, ಈ ಊರಿನ ಹೆಣ್ಣು ಮಕ್ಕಳು ತಿಳ್ಕೊಳ್ಬೇಕು. ಈ ಕಿವಿಯನ್ನು ನೋಡಿದಂತ ನಿನ್ನನ್ನು ನೋಡಿ ಮಕ್ಕಳಿಗೆ ಚಲೋ ಕಲಿಸ್ಬೇಕು ಅಂತ ತಿಳ್ಕೊಂಡು ನಿನ್ನ ಕಿವಿ ಕಡ್ದ್ನಿ ಅಂತ ಹೇಳ್ತಾರೆ. ಮನೆಗೆ ಮಲ್ಲಿಗೆ ಆಗಬೇಕು. ಈ ಮಕ್ಕಳು ಮನೆಗೆ ಮಲ್ಲಿಗೆ ಆಗುವಂತ ಎಲ್ಲಾ ಲಕ್ಷಣಗಳಿದ್ದಾವೆ. ಆದ್ರೆ ಅದನ್ನು ಓದಕಾರ ಗೊಳವಾಳಿಕೆ ಹೂ ಮಾಡಾಕತ್ತೀರಿ. ಈ ಮಕ್ಕಳನ್ನು ಓದು ಚಲೋ ಮಲ್ಲಿಗೆ ಹೂವನ್ನ ತರೋನ್. ಇದೇ ನಮ್ಮ ಹುಕ್ಕೇರಿ ತಾಲೂಕಿನ ಒಬ್ಬ ಹುಡುಗ ನಿನ್ನೆ ಮೊನ್ನೆ UPS ದೊಳಗೆ ಇಡೀ ದೇಶಕ್ಕೆ 53ನೇ ರ್ಯಾಂಕ್ದೊಳಗೆ ಬಂದ್ರ ಕರ್ನಾಟಕಕ್ಕೆ ಪ್ರಥಮ ಶ್ರೇಣಿಯೊಳಗೆ ಪಾಸ್ ಆದ ಹುಡುಗ. 7 ಸಲ ಫೇಲ್ ಆದ, ಕೊನೆಗೆ ಪಾಸ್ ಆದ. ಈಗ UPS ದೊಳಗೆ ದೊಡ್ಡ ಅಧಿಕಾರಿ, ನಿಮ್ಮೂರಿನ ಯಾವ ಇಟ್ನಾಳ್ ಸಾಹೇಬ್ ಆಗಿದಾರಲ್ಲ ಹಂಗ ಆಗುವಂತ ಒಂದು ಪರೀಕ್ಷೆಯನ್ನು ಪಾಸ್ ಆದ UPSC ಒಳಗೆ. ನಿಮ್ಮ ಮಕ್ಕಳಿಗೂ ಸಾಮಾನ್ಯ ಅಲ್ಲ. ಆ ಮಕ್ಕಳನ್ನು ಮಲ್ಲಿಗೆ ಹೂವಿನ ಹಾಗೆ ಜಗದ ಜನ ಎಲ್ಲ ಪ್ರೀತಿಸುವಂತೆ ಮಕ್ಕಳಿಗೆ ಎಲ್ಲ ಸಂಸ್ಕಾರಗಳನ್ನು ಕೊಡುವಂತ ಕೆಲಸ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಮನೆಗೆ ಮಲ್ಲಿಗೆಯಾಗು. ಮನೆಯೊಳಗಿನವರೆಲ್ಲರೂ ನಿನ್ನ ಪ್ರೀತಿ ಮಾಡಬೇಕು. ಮನೆಯೊಳಗಿನ ಬಂಧು ಬಳಗ ಎಲ್ಲ ನಿನ್ನನ್ನು ಗೌರವಿಸಬೇಕು. ನಿನ್ನ ಜೊತೆಗೆ ಅಂತಃಕರಣದಿಂದ ಮಾತನಾಡಬೇಕು. ಹಾಗೆ ನೀನು ಬೆಳಕಬೇಕು, ಬದುಕಬೇಕು ಅಂತಿಕೊಂಡು ಅದರೊಳಗೆ ಹೇಳ್ತಾರೆ ಹುಲ್ಲಾಗು ಬೆಟ್ಟದಳಿ. ಹುಲ್ಲಾದ್ರೆ ಹಸುವಿನ ಬಾಯಿಯೊಳಗೆ ಹೋದ್ರೆ ಹಾಲಾಗಿ ಬರ್ತೀಯ, ಅಮೃತವಾಗಿ ಬರ್ತೀಯ. ಮನೆಯೊಳಗೆ ಬೆಳೆದ್ರೆ ಮಲ್ಲಿಗೆಯಾಗಿ ಬದುಕಬೇಕು. ಮನೆಗೆ ಮಲ್ಲಿಗೆಯಾಗು. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ಬೆಲ್ಲ ಇಲ್ಲದಿದ್ರು ಬೆಲ್ಲದಂತ 2 ಮಾತುಗಳನ್ನು ಆಡ್ಬೇಕನ್ನುವಂತ ಗಾದೆ ಮಾತಿದೆ. ಬೆಲ್ಲ ಸಕ್ಕರೆಯಾಗು. ಮೊದಲಿನ ಕಾಲದೊಳಗೆ ಮನೆಗೆ ಯಾರ ಬಂದ್ರೆ ಮೊದಲು ಏನ್ ಕೊಡ್ತಿದ್ರು ಅಂದ್ರೆ ಒಂದು ಸಣ್ಣ ಪ್ಲೇಟ್ನಾಗ ಒಂದು ಬೆಲ್ಲದ ಕನ್ನಿ ಇಟ್ಟು ಒಂದ್ಸರಿ ನೀರು ಕೊಡ್ತಿದ್ರು. ನಮ್ಮ ಹಳೆ ಕಾಲದ ಪದ್ಧತಿ. ಬೆಲ್ಲ ದನಿವನ್ನ ಹೊಂದಿರತಕ್ಕಂತ, ನೀರಡಿಕೆಯನ್ನು ಹೊಂದಿರತಕ್ಕಂತ ದೇಹವನ್ನ ಸಮಾಧಾನಗೊಳಿಸುವಂತ ಶಕ್ತಿ ಇದೆ. ದೇಹವನ್ನ ಸ್ವಾಸ್ಥ್ಯತೆಗೆ ತರುವಂತ ಶಕ್ತಿ ಬೆಲ್ಲಕ್ಕಿದೆ. ಆ ಬೆಲ್ಲ ತಿಂದು ಒಂದಿಷ್ಟು ನೀರು ಕುಡಿದ್ಬಿಟ್ರೆ ಸುಸ್ತಾದಂತ ದೇಹ ಶಿಸ್ತಿಗೊಳಪಡ್ತದ, ಶಕ್ತಿಯುತವಾಗ್ತದ, ಚೈತನ್ಯಯುತವಾಗ್ತದ. ಅದಕ್ಕೆ ಹೇಳ್ತಾರೆ ಬೆಲ್ಲ ಸಕ್ಕರೆಯಾಗು. ಎಲ್ಲರ ಬಾಯಿಯೊಳಗ ನಿನ್ನ ಹೆಸರು ಕೊಂಡಾಡ್ಬೇಕು. ಎಲ್ಲರ ಬಾಯಿಯೊಳಗ ನಿನ್ನ ನಾಮಸ್ಮರಣೆ ಇರಬೇಕು. ಎಲ್ಲರ ಬದುಕಿಗೆ ನೀನು ಬೆಳಕಾಗುವ ರೀತಿಯೊಳಗ ನೀನು ಬದುಕಬೇಕು. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ಹೇಗೆ ನೀನು ಹೆಂಗಿರ್ಬೇಕಂದ್ರ ಬಡವರಿಗೆ, ಬಲ್ಲಿದರಿಗೆ, ಕೆಳವರ್ಗದವರಿಗೆ, ಮೇಲ್ವರ್ಗದವರಿಗೆ ಎಲ್ಲರಿಗೂ ಚೈತನ್ಯ ರೂಪವಾಗಿ ನೀನು ಇರಬೇಕು ಅಂತ ಬದುಕನ್ನ ಬಾಳೋದು. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಅಂತ ಮಾತು ಹೇಳ್ತಾರೆ. ಇವತ್ ನಾವು ದೀನ ದುರ್ಬಲರಿಗೆ ಬೇಕಾಗಿರೋದಲ್ರಿ, ಮನೆಯ ಬಂಧು ಬಳಗಕ್ಕೆ ಬೇಕಾಗಿದ್ದರೆ ಎಷ್ಟೋ ಸಾಕಾಗೈತಿ. ಅಪ್ಪನ ಪ್ರೀತಿ ಮಾಡದೆ ಇರುವಂತ ಮಕ್ಕಳಿದ್ದಾರೆ, ಅವನ ಪ್ರೀತಿ ಮಾಡದೆ ಇರುವಂತ ಮಕ್ಕಳಿದ್ದಾರೆ, ಮಕ್ಕಳನ್ನು ಪ್ರೀತಿ ಮಾಡದೆ ಇರುವಂತ ತಂದೆ ತಾಯಿಗಳಿದ್ದಾರೆ, ಅಣ್ಣನ ಪ್ರೀತಿ ಮಾಡದೆ ಇರುವಂತ ತಮ್ಮ ಇದ್ದಾನೆ, ತಮ್ಮನ ಪ್ರೀತಿ ಮಾಡದೆ ಇರುವಂತ ಅಣ್ಣ ಇದ್ದಾನೆ. ಬಂಧು ಬಳಗನೇ ಬೇಡ, ನಾನು ಒಬ್ಬನೇ ಇದ್ರೂ ಸಾಕು ಅನ್ನುವಂತ ಸ್ವಾರ್ಥಿ ಮನುಷ್ಯ ಇವತ್ತು ನಮ್ಮ ಮನೆಯೊಳಗ ನಮ್ಮ ಮುಂದೆ ಇದ್ದಾರೆ. ಇದು ಆಗಬಾರದು. ಬೆಲ್ಲ ಸಕ್ಕರೆ ಎಲ್ಲರ ಬಾಯಿಯೊಳಗಿರ್ಬೇಕು. ಬಡತನ ಇದ್ರೂ ಕೂಡ ಆ ಬಡತನದೊಳಗ ಅವನು ಎಲ್ಲರ ಬಾಯಿಯೊಳಗೆ ಇರುವಂತೆ ಅವನು ಬದುಕುವ ಗುಣ ಇತ್ತಲ್ಲ, ಅದು ನಿಜವಾಗಿರ್ತಕ್ಕಂಥದ್ದು. ಮಹಾರಾಷ್ಟ್ರದೊಳಗೆ ನಡೆದಿರುವಂತ ಒಂದು ಘಟನೆ. ಮಾತನಾಡಬಾರ್ದು, ಯಾರು ಆ ಕಡೆ ಕಡೆ ಓಡಾಡಬಾರ್ದು. ಮತ್ ಬಂದವರೆಲ್ಲ ನಡಕ್ ಹೋಗಿ ಕುಂಡ್ರಾಕ್ ಹೋಗ್ಬಾಡ್ರಿ. ಮುಂದೆ ಎಲ್ಲಿ ಕಾಲಿರ್ತೈತೆ ಅಲ್ಲೇ ಕುಂಡ್ರಿ, ಅದು ಶಿಸ್ತದ. ಬಂದವರೆಲ್ಲ ನಡಕ್ ಹೋಗಿ ನಮ್ಮ ಓನ್ಯಾಕೆ ಅದಾಳ, ನಮ್ಮ ಮನೆ ಬಾಜುಕಿನಕ್ಕೆ ಅದಾಳ ಅಂತ ಅಲ್ಲಿ ಹುಡುಕಾಡ್ಕೊಂಡು ಹೋಗ್ಬಾರ್ದು. ಎಲ್ಲಿ ಖಾಲಿ ಇರ್ತೈತೆ ಅಲ್ಲಿ ಕುಂಡ್ರಬೇಕು. ಅದು ಸಭೆಯ ಶಿಸ್ತದ. ಇಲ್ಲಿ ನೀವು ಓಡಾಡಕತ್ತೀರ, ನಿಮ್ಮನ್ನೆಲ್ಲರೂ ನೋಡ್ತಾರೆ, ಅವ್ರ ದೃಷ್ಟಿ ಆ ಕಡೆ ಹೋಗ್ತದೆ. ನಾವು ಯಾರನ್ನ ನೋಡಿ ಹೇಳ್ಬೇಕು? ನಾವು ಓಡಾಡೋರ್ ನೋಡಿ ಹೇಳ್ಬೇಕು. ಆ ಓಡಾಡೋರ್ನ ನೋಡುವಂಥವ್ರು ನಿಮ್ಮನ್ನ ನೋಡಿ ಹೇಳ್ಬೇಕು. ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಮಹಾರಾಷ್ಟ್ರದೊಳಗ ನಡೆದಿರುವಂತ ಒಂದು ಘಟನೆ. ಆತ ನೋಡ್ಲಿಕ್ಕೆ ಒಂದಿಷ್ಟು ಚೋಟುದ್ದ ಹುಡುಗ ಇದ್ದ.
ಆ ಹುಡುಗ ದಿನನಿತ್ಯ ಶಾಲೆಗೆ ಬರ್ತಿದ್ದ. ಶಾಲೆಗೆ ಬರುವ ಸಂದರ್ಭದೊಳಗ ಅವನ ಜೊತೆಗೆ ಇನ್ನೊಬ್ಬ ಸ್ನೇಹಿತ ಇದ್ದ. ಅವರಿಬ್ರು ಕೂಡಿಕೊಂಡು ಶಾಲೆಗೆ ಬರ್ತಿದ್ರು, ಪಾಠ ಕೇಳ್ತಿದ್ರು, ಕೂಡಿಕೊಂಡು ಆಟ ಆಡ್ತಿದ್ರು, ಕೂಡಿಕೊಂಡು ನಮ್ಮ ಮನೆಯೊಳಗೆ ಹೋಗೋದು ಬರೋದು ಮಾಡ್ತಿದ್ರು. ಆ ಗಿಡ್ಡ ಹುಡುಗ ಶಾಲೆಗೆ ಬಂದ, ಪ್ರೇಯರ್ ಆಯ್ತು, ಕ್ಲಾಸ್ ರೂಮ್ ಸ್ಟಾರ್ಟ್ ಆಯ್ತು. ಒಂದು ಪೀರಿಯಡ್ ಆದ್ರೂ ಅವನ ದೋಸ್ತ್ ಬರಲೇ ಇಲ್ಲ. ಇನ್ನೊಬ್ಬ ರೆಸ್ಟಿಗೆ ಬಿಟ್ಟಾಗ ಆ ಹುಡುಗ ಹತ್ಕೋಂತ ಬಂದಿದ್ದ, ಕಣ್ಣೆಲ್ಲ ಉಬ್ಬಿತ್ತು. ಆ ಹುಡುಗ ಗಿಡ್ಡ ಹುಡುಗ ಕೇಳ್ತಾನೆ, ಯಾಕೋ ತಡ ಆಯ್ತು, ದಿನನಿತ್ಯ ನನ್ನ ಜೊತೆಗೆ ಬರ್ತಿದ್ದಿ, ಪ್ರೇಯರ್ದೊಳಗೆ ನಿಂತ್ಕೊಳ್ತಿದ್ದಿ, ಇವತ್ತು 1 ಗಂಟೆ ತಡ ಆಯ್ತಲ್ಲ, ಯಾಕೆ, ಏನಾಯ್ತು ಸಮಸ್ಯೆ ನಿಂದು ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ಏನಿಲ್ಲ, ನಮ್ಮ ಮನ್ಯಾಗ ನಮ್ಮ ಅವ್ವ ಅಪ್ಪ ಭಾಳ ಜಗಳ ಮಾಡಾಕತ್ತಿದ್ರಿ. ಹೌದು, ಅವ್ರು ಜಗಳ ಮಾಡಾಕತ್ರ, ನೀ ಯಾಕೆ ತಡ ಮಾಡಿ ಬಂದ? ಇಲ್ಲ, ಅವ್ರು ಜಗಳ ಮಾಡೋದು ನೋಡ್ದೆ, ಕಣ್ಣೀರು ಬಂತು, ದುಃಖ ಆಯ್ತು, ಅವ್ರು ಜಗಳ ಮಾಡೋದು ಬಿಟ್ಟ ಮೇಲೆ ಈ ಕಡೆ ಬಂದು. ಎದ್ರ ಸಲ ಜಗಳ ಮಾಡಾಕತ್ತಿದ್ರು ಅಂತ ಕೇಳಿದ ಗಿಡ್ಡ ಹುಡುಗ. ಏನಿಲ್ಲ, ನಮ್ಮ ಅಕ್ಕ ಇದ್ದಾಳೆ, ಅವಳನ್ನ ಮದುವೆ ಮಾಡಿ ಕೊಡ್ಬೇಕಾಗಿದೆ ಮುಂದಿನ 15 ದಿವಸದೊಳಗ. ಅದಕ್ಕೆ ನಮ್ಮ ಅವ್ವ ಆಕಿಗೊಂದು ಬಂಗಾರದ ಓಲೆ ಮಾಡಿಕೊಡು, ಬಾಳೆ ಮಾಡಿಕೊಡು ಅಂತ ಗಂಟು ಬಿದ್ದಿದ್ಲು. ಅದಕ್ಕೆ ನಾನು ದುಡಿದ ಹಣದೊಳಗೆ ಇಷ್ಟೆಲ್ಲ ಮಾಡಕ್ ಆಗುದಿಲ್ಲ ಅಂತ ನಮ್ಮ ಅಪ್ಪ ಅನ್ನಕತ್ತಿದ್ದ. ಆ ಜಗಳ ಕೇಳಿ ದುಃಖ ಕಣ್ಣೀರು ಬಂತು ಅಂತ ತಿಳ್ಕೊಂಡು ಹೇಳ್ದ. ಸ್ಕೂಲ್ ಬಿಡ್ತು, ಹೋದ. ಮಾರನೇ ದಿವಸ ಶಾಲೆ ಪ್ರಾರಂಭ ಆಯ್ತು. ಆ ಗಿಡ್ಡ ಹುಡುಗ ಶಾಲೆ ಬಿಟ್ಟು ಹೋಗುವಾಗ ಆ ಅಳ್ತಾ ಇರುವಂತ ಹತ್ತಿರುವಂತ ಹುಡುಗನ ಕೈಗೆ ಒಂದು ದೊಡ್ಡ 5 ತೊಲಿದು ಪಾಟ್ಲಿ ತೆಗೆದುಕೊಟ್ಟ. ತಗೋ ಇದನ್ನು. ಯಾಕೋ ಅಂತ ಕೇಳ್ದ. ನಿಮ್ಮ ಅಕ್ಕನ ಮದುವೆ ಮಾಡಕ್ಕೆ ಅನುಕೂಲಕ್ಕೆ ತಗೋ ಇದನ್ನ ಅಂತ ಕೊಟ್ಟ. ಗಿಡ್ಡ ಹುಡುಗ ತಗೊಂಡು ಆ ಹುಡುಗ ಹೋದ, ಅವನ ಕೈಯಾಗ ಕೊಟ್ಟ, ಅಪ್ಪನ ಕೈಯಾಗ ಕೊಟ್ಟ. ಅದನ್ನು ಮಾರಿ ಬಂದ. ಅಕ್ಕನ ಮದುವೆಯನ್ನು ಬಹಳ ಚೆನ್ನಾಗಿ ವೈಭವಪೇತವಾಗಿರ್ತಕ್ಕಂಥ ಮದುವೆಯನ್ನು ಮಾಡಿದ್ರು. ಮದುವೆಯನ್ನು ಬಹಳ ಚೆನ್ನಾಗಿ ಆಯ್ತು. ಮದುವೆ ಆದ 1-2 ತಿಂಗಳಿಗೆ ದೀಪಾವಳಿ ಹಬ್ಬ ಬಂದಿತ್ತು. ಮನೆಯೊಳಗೆ ಲಕ್ಷ್ಮೀ ಪೂಜೆ ಮಾಡಬೇಕಾಗಿತ್ತು. ಆ ಲಕ್ಷ್ಮೀ ಪೂಜೆಗೆ ಲಕ್ಷ್ಮೀನ ಶೃಂಗಾರ ಮಾಡ್ಬೇಕಂತೇಳಿ ಒಡವೆಗಳನ್ನು ಕಿತ್ತು ಹಾಕ್ತಾಳೆ. ಸಂದಕ ತೆಗೆದ್ಲು, ಟ್ರಂಕ್ ತೆಗೆದ್ಲು, ಎಲ್ಲ ಇದ್ದು. ಪಾಟ್ಲಿ ಒಳಗ ಒಂದು ಪಾಟ್ಲಿ ಇತ್ತು, ಇನ್ನೊಂದು ಪಾಟ್ಲಿ ಇರಲಿಲ್ಲ. ಆಜು ಬಾಜುದವ್ರನ್ನ ಕೇಳ್ತಾರೆ, ನಿಮ್ಗೆ ಏನ್ರ ಮರ್ತು ಬಿಟ್ಟಿನೇನು, ನಿಮ್ಮ ಕೈಯಾಗ ಕೊಟ್ಟು ಏನ್ರ ಮರ್ತು ಬಿಟ್ಟಿನೇನು ಅಂತ ಕೇಳ್ತಾಳೆ. ಎಲ್ಲರೂ ನೋ ಆನ್ಸರ್, ಹೇಳಲಿಲ್ಲ. ಕೊನೆಗೆ ಉಳ್ದಾರು ಮನ್ಯಾಗ ಒಬ್ಬ ಹುಡುಗ. ಆ ಹುಡುಗನು ತಮ್ಮ ಬಾಯಿಲಂತ, ಯಪ್ಪ ಬಾಯಿಲಿ ಮಗನಂತ. ಯಾಕೆ ಬೇ ಅಂತ ಕೇಳ್ದ. ಮತ್ತು ಸಂದಕದೊಳಗೆ 2 ಪಾಟ್ಲಿ ಇಟ್ಟಿನಿ, ಒಂದ ಪಾಟ್ಲಿ ಐತಿ, ಇನ್ನೊಂದು ಪಾಟ್ಲಿ ಎಲ್ಲರ ಹೋಗೈತಿ ನೋಡಿದೆ ನಾನು. ಅವ್ವ, ಆ ಪಾಟ್ಲಿ ನಾನ ತಗೊಂಡಿ, ನಮ್ಮ ದೋಸ್ತನ ಅಕ್ಕನ ಮದುವೆಗೆ ಬಂಗಾರದ ಒಡವೆ ಮಾಡಕ್ಕೆ ರೊಕ್ಕ ಇರಾಕಲ್ಲ ಅಂತ, ಅದಕ್ಕೆ ಅದನ್ನು ಓದ್ ಕೊಟ್ಟಿನಿ ಅಂತ ಹೇಳಿದ ಹುಡುಗ. ಅಂದ್ಕೂಲ ಅವ್ರು ಅವ್ಗೆ ಎಲ್ಲೆಲ್ಲೂ ಸಿಟ್ಟು ಬಂತು. ಅದ್ರಾಗ ಹೆಣ್ಮಕ್ಳು ಅಂದ್ರೆ ಬಂಗಾರ ಅಂದ್ರೆ ಬಾಂಬೆದಷ್ಟು ದೊಡ್ಡ ಬಾಯಿ ತೆಗಿತಾರೆ. ಈಗೇನು ತೆಗಿತಾರಿಲ್ಲ ಗೊತ್ತಿಲ್ಲ. 1,60,000 70,000 ಬಂದ್ಬಿಟ್ಟಿ. ಆ ಹುಡುಗ ಹಿಂಗ ಅಂದು ಕೂಡ ಹೆಣ್ಮಗಳು ಆ ಹುಡುಗನ ತಾಯಿ ಬಗ್ಗಿಸ್ತಾಳೆ, ಬೆನ್ನ ಮೇಲೆ ಗುದ್ದಾಕ್ ಶುರು ಮಾಡಿದ್ಲು. ಅದು ಅಳಾಕತ್ತು, ನೋವು ತಾಳಲಾರ್ದೆ, ಕಣ್ಣೊಳಗ ನೀರು, ಬಾಯ ಜೋರಾಗಿ. ದೀಪಾವಳಿ ಹಬ್ಬ ಬಂದಿತ್ತು. ಆ ಹಬ್ಬದೊಳಗ ಲಕ್ಷ್ಮೀ ಪೂಜಾ ಮಾಡಕ್ ಒಡವೆಗಳು ಬೇಕಾಗಿದ್ದು. ಎಲ್ಲಾರನ್ನು ಕೇಳಿದ್ಲು, ಯಾರೂ ಇಲ್ಲಂದ್ರು. ಈ ಹುಡುಗನ್ ಕೇಳಿದ್ಲು, ಹೌದು ನಾನ ತಗೊಂಡಿದ್ದೆ. ಅವು ಸಿಟ್ಟು ಬಂದು ಅವನು ಬಗ್ಗಿಸಿ ಬೆನ್ನ ಮ್ಯಾಗ ಗುದ್ದಾಕ ಶುರು ಮಾಡಿದ್ಲು. ಅಳಾಕತ್ತ, ಕಣ್ಣೀರು ಬರಾಕತ್ತು. ಓನ್ಯಾಗಿನ ಮಂದಿ, ಆಜು ಮಾಜು ಮಂದಿ ಇಷ್ಟು ಜೋರಾಗಿ ಆ ಹುಡುಗ ಯಾಕೆ ಅಳಾಕತ್ತಾನಂತ ಎಲ್ಲಾರು ಓಡೋಡಿ ಬಂದು ನೋಡ್ತಾರ. ಬೆನ್ನ ಮ್ಯಾಗ ಬಡ್ಯಾಕತ್ತಾಳ, ಬೆನ್ನ ಮೇಲೆ ಗುದ್ದಾಕತ್ತಾಳ. ಅವಾಗ ಅಂದ ಆಜು ಬಾಜು ಹೆಣ್ಮಕ್ಳು ಒಂದು, ಯಾಕೆ ಹೊಡಿತೀವ ಅಂತ ಕೇಳಿದ್ರು. ಇವ ಬಂಗಾರ ತುಡುಗ್ ಮಾಡ್ಯಾನ, ಪಾಟ್ಲಿ ತುಡುಗ್ ಮಾಡ್ಯಾನ. ತುಡುಗ್ ಮಾಡ್ರೆ ಏನಾಯ್ತು, ಮತ್ತೊಂದು ಮಾಡ್ಸಾಕ್ ಬರ್ತೈತ್ಲ, ಸತ್ರ ಎಲ್ಲಿ ತರಕ್ ಬರ್ತೈತಿ ಅಂತ ಎಲ್ಲಾರು ಅಂದ್ರು. ನಾನು ತುಡುಗ್ ಮಾಡಿದಕ್ ಬಡ್ಯಾಕತ್ತಿಲ್ಲ, ಇದು ಒಂದ ಬಳಿ ಓದು ಕೊಟ್ಟಾನಲ್ಲ, ಅದನ್ನೂ ಒಂದು ಬಳಿ ಕೊಟ್ಟಿದ್ರೆ ನಾ ಏನು ಬ್ಯಾಡ ಅಂತಿದ್ನ ಅಂತೇಳಿ ಆ ತಾಯಿ ಅಂತಾಳ. ಅಂತ ತಾಯಿಯ ಸಂಸ್ಕಾರವನ್ನು ಪಡೆದಂತ ಆ ಹುಡುಗ ಯಾರೂ ಅಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮನೆಗೆ ಮಲ್ಲಿಗೆಯಾಗು, ಬೆಲ್ಲ ಸಕ್ಕರೆಯಾಗು. ನೋಡ್ರಿ, ಆ ಹುಡುಗ ಸಾಲಿ ಕಲಿಯುವಂತ ಹುಡುಗ ದೀನ ದುರ್ಬಲರಿಗೆ
ಬೆಳಕಾಗಿ ನಿಂತ್ಕೊಳ್ತಾನೆ. ಇತಿಹಾಸದ ಪುಟದೊಳಗ ಆದರ್ಶ ಪ್ರಧಾನಿ ಅನ್ನುವಂಥ ಹೆಸರನ್ನು ಪಡ್ಕೊಂಡು ಬದುಕ್ತಾನೆ ಅಂತಂದ್ರೆ ಆ ಮಾತಿನೊಳಗೆ ಎಂಥ ಚೈತನ್ಯ ಇದೆ, ಎಂತ ಶಕ್ತಿ ಇದೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರ್ತದೆ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ಕೊನೆ ಮಾತು ಹೇಳ್ತಾರೆ ಡಿ ವಿ ಜಿ ಅವರು, ಏನಂತ ತಿಳ್ಕೊಂಡು, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಾವು ಎಲ್ಲರೊಳಗೊಂದಾಗಿ ಬದುಕುವಂತ ಗುಣ ಇರ್ಬೇಕು. ಅವ್ರು ಕರೆದ್ರು ಅಲ್ಲಿ ಹೋಗ್ಬೇಕು, ಇವ್ರು ಕರೆದ್ರು ಇಲ್ಲಿ ಹೋಗ್ಬೇಕು, ಮತ್ತವ್ರು ಕರೆದ್ರು ಹೋಗ್ಬೇಕು, ಅವ್ರು ಮದ್ವೆಯಾಗೂ ಭಾಗಿಯಾಗ್ಬೇಕು, ಇವ್ರು ಮದ್ವೆಯೊಳಗೂ ಭಾಗಿಯಾಗ್ಬೇಕು. ಎಲ್ಲರ ಕಷ್ಟದೊಳಗೆ ಯಾರಾದ್ರೂ ತೀರ್ಕೊಂಡಾರ ಅಂದ್ರೆ ಮೊದಲು ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ಬೇಕು. ನಾವೇನ್ ನೋಡ್ತೀವಿ, ಸಾಹುಕಾರ ಇದ್ರೆ ಅವ್ರ ಮನೆಗೆ ಹೋಗ್ತೀವಿ, ಶ್ರೀಮಂತರಿದ್ರೆ ಅವ್ರ ಮನೆಗೆ ಹೋಗ್ತೀವಿ, ಯಾವ್ದಾದ್ರು ಅಧಿಕಾರಿಗಳಿದ್ರೆ ಅವ್ರ ಮನೆಗೆ ಹೋಗ್ತೀವಿ, ಪದವಿಗಳನ್ನು ಪಡ್ಕೊಂಡಿದ್ರೆ ಅವ್ರ ಮನೆಗೆ ಹೋಗ್ತೀವಿ. ಬಡವರಿದ್ರೆ ಅವ್ರ ಮನೆಗೆ ಯಾರು ಹೋಗುವುದಿಲ್ಲ. ಇದು ಆಗಬಾರದು. ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರೊಳಗೊಂದಾಗಿ ಚಂದಾಗಿ ಬದುಕಿದ್ರೆ ಆ ಭಗವಂತನ ಕೃಪೆಗೆ ನಾವೆಲ್ಲ ಪಾತ್ರ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ತಾವುಗಳೆಲ್ಲ ಬೀರಲಿಂಗೇಶ್ವರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ. ಬೀರ್ಲಿಂಗೇಶ್ವರ ಅಂತ ಅಂದ್ರೆ, ಬೀರ್ಲಿಂಗ ಅಂತಂದ್ರೆ ಅವನು ಶಿವನ ಅವತಾರಿ. ಅವನ ಕೃಪೆಯನ್ನ ಪಡ್ಕೊಂಡಂತ ಅವನು ಶಿವನ ಆಶೀರ್ವಾದವನ್ನು ಪಡ್ಕೊಂಡು ಬೀರನಾಗಿ ಕುರಿಯನ್ನ ಕಾಯ್ದು, ಕುರಿಯ ಜೊತೆಗೆ ತನ್ನ ಅರಿವಿನ ಬೆಳಕನ್ನ ಅನುಭವಿಸಿಕೊಂಡು ಆ ಶಿವನ ದರ್ಶನವನ್ನ ಮಾಡಿಕೊಂಡು ಪೌರಾಣಿಕ ಹಿನ್ನೆಲೆಯೊಳಗ ಬೀರಲಿಂಗೇಶ್ವರ ಅನ್ನುವಂಥ ಹೆಸರಿನಿಂದ ಅಚ್ಚಳಿಯದೆ ಉಳಿದಿದ್ದಾನೆ. ಒಬ್ಬ ಕುರುಬ ಕುರಿ ಕಾಯ್ತಾ ಇದ್ದ. ಕುರಿ ಕಾಯುವ ಸಂದರ್ಭದೊಳಗ ಒಂದಷ್ಟು ಜನ ಶ್ರೀಶೈಲ ಪರ್ವತಕ್ಕೆ ಹೊಂಟಿದ್ರು. ಮಹಾತ್ಮ ಮಲ್ಲಯ್ಯ ಅವುಗೆ ಉಗೆ, ಶ್ರೀಗಿರಿ ಮಲ್ಲಯ್ಯ ಅವುಗೆ ಉಗೆ ಅಂತೇಳಿ ಹೊಂಟಿದ್ರು. ಅವ್ರು ಹೊಂಟಾಗ ಅವ್ ದಾರಿಗುಂಟ ಕುರಿ ಕಾಯುವಂತ ಕುರುಬ ಅಂತಾನೆ, ಅವ್ರಿಗೆ ಹೊಂಟಿರಿ, ನಾವು ಶ್ರೀಶೈಲಕ್ಕೆ ಹೊಂಟಿವಿ. ಏನು ನೋಡಕ್ ಹೊಂಟಿರಿ? ಹಿಂಗಲ್ಲ ಅಲ್ಲಿ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೊಂಟಿವಿ. ಅವ್ ಹೋಗೋರೆಲ್ಲ ಆ ಹೊಲದ ಬದಿಗೆ ಒಂದು ಬಾವಿ ಇತ್ತು. ಬಾವಿ ಒಳಗೆ ಜಳಕ ಮಾಡಿಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಮಂತ್ರ ಹೇಳಿಕಾರ ಪ್ರಸಾದ ತಗೊಂಡು ಮುಂದೆ ಹೋಗಾಕತ್ತಿದ್ರು. ಅವ್ರನ್ನ ಕೇಳ್ತಾನೆ, ಅಪ್ಪ ಇದೇನಿದು ಲಿಂಗ ಅಂದ್ರೆ, ಇದು ಅದಕ್ಕೆ ಬೇಕಿದು? ಆ ಪರಮಾತ್ಮನನ್ನು ದರ್ಶನ ಮಾಡ್ಕೊಳ್ಬೇಕಾಗಿತ್ತಂದ್ರೆ, ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಈ ಲಿಂಗ ಬೇಕು ಅಂತ. ಹಂಗ ನನಗೊಂದು ಕೊಡ್ತೀಯನಂತ. ಕೊಡ್ತೀನಿ, ಆದ್ರೆ ಈಗಿಲ್ಲ, ಶ್ರೀಶೈಲಕ್ಕೆ ಹೋಗಿ ಬರೋ ಮುಂದೆ ನಿಂಗೊಂದು ತೊಗೊಂಬರ್ತೀನಿ, ಹಿಂಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಆತ ಹೇಳ್ತಾನೆ. ಆ ಪರ್ಸಿಗೆ ಹೋಗುವಂತ, ಶ್ರೀಗಿರಿಗೆ ಹೋಗುವಂತ ಮನುಷ್ಯ ಎಲ್ಲಾ ಜಾತ್ರೆ ಗಿತ್ರೆ ಮಾಡ್ಕೊಂಡು ಬರೋ ಮುಂದೆ ಮರ್ತ್ ಬಂದ್ಬಿಟ್ಟ. ಏನು ಕೊಡ್ತೀನಿ ಅಂತ ಹೇಳಿದ್ಲು, ಲಿಂಗಯ್ಯನ ಕೊಡ್ತೀನಿ ಅಂತ ಹೇಳಿದ್ದ. ಆ ಲಿಂಗಯ್ಯನ ಕೊಡ್ತೀನಿ ಅನ್ನುವಂತ ಮಾತನ್ನೇ ಮರೆತ ತನ್ನ ಹೆಂಡತಿಗೆ, ತನಗೆ, ತನ್ನ ಮಕ್ಕಳಿಗೆ ಏನ್ ಬೇಕೋ ಅದನ್ನೆಲ್ಲ ಜಾತ್ರೆ ಮಾಡ್ಕೊಂಡು ಬ್ಯಾಗ್ ತುಂಬ್ಕೊಂಡು ಚೀಲ ತುಂಬ್ಕೊಂಡು ನಡ್ಕೊಂಡು ಬರಾಕತ್ತಿದ್ದ. ನಡುದರ್ಯಾಗ ಅಲ್ಲಿ ಕುರಿಗಳು ಕಂಡುಲ್ಲ. ಅವಾಗ ನೆನಪಂತೂ ಅಯ್ಯೋ ಇವ್ ಮಾತು ಕೊಟ್ಟಿದ್ನಿ, ಲಿಂಗಯ್ಯನ ತಂದು ಕೊಡ್ತೀನಿ ಅಂತ, ಎಲ್ಲಿ ತಂದು ಕೊಡೋದು ಅಂತೇಳಿ ಹಿಂಗನೆ ವಿಚಾರ ಮಾಡ್ಕೊಂಡು ಹೊಂಟಿದ್ದ. ಆ ಕುರಿಗಳು ಮುಂದೆ ಹೋಗಾಕತ್ತಿದ್ವಲ್ಲ, ಅವು ಕುರಿ ಹಿಕ್ಕಿ ಹಾಕಿದ್ದವು. ಆ ಹಿಕ್ಕಿ ಹಾಕಿದ್ರಲ್ಲ, ಅದ್ರಾಗ ಒಂದು ಚಲೋ ಹಿಕ್ಕಿ ತಗೊಂಡು ಗೀರ್ ಬಿಡದಂತದ್ದು, ಕ್ರ್ಯಾಕ್ ಆಗದೆ ಇರುವಂತದ್ದು ಆ ಒಂದು ಹಿಕ್ಕಿ ತಗೊಂಡು ಕಿಶೆದಾಗ ಜೋಳಿಗಾಗ ತನ್ನ ಚೀಲದಾಗ ಇಟ್ಕೊಂಡ. ಅಲ್ಲಿ ಮುಂದೆ ಹೋದ. ಅಪ್ಪಾರ ನೀವು ಹೋಗು ಮುಂದೆ ಒಂದು ಏನೋ ತಂದು ಕೊಡ್ತೀನಿ, ಲಿಂಗಯ್ಯನ ತಂದು ಕೊಡ್ತೀನಿ ಅಂತ ಹೇಳಿದ್ನಪ್ಪ. ತಂದೇನಂತ? ತಂದಿಲ್ಲ, ತಗೋ ಅಂತ ತಿಳ್ಕೊಂಡು ಅವನು ಕುರಿಗಳು ಹಾಕಿದ್ದ ಅದ್ರಾಗಿಂದ ಒಂದು ಚಲೋ ಹಿಕ್ಕಿ ತಗೊಂಡು ಅವನ ಕೈಯಾಗ ಕೊಡ್ತಾನೆ. ಆ ಬೀರಪ್ಪ ಮಲ್ಲಯ್ಯನ ಅವತಾರವೇ ಲಿಂಗ ಅಂತ ತಿಳ್ಕೊಂಡು ತಾನೂ ದಿನನಿತ್ಯ ಆ ಕುರಿಯ ಹಿಕ್ಕಿಯನ್ನ ಲಿಂಗ ಅಂತ ತಿಳ್ಕೊಂಡು ಪೂಜೆ ಮಾಡಿ ಆ ಕುರಿಯ ಹಿಕ್ಕಿಯೊಳಗ, ಆ ಲಿಂಗದೊಳಗ ಪರಮಾತ್ಮನ ಕಂಡಂತವ ಯಾರಪ್ಪ ಅಂದ್ರ ಬೀರಲಿಂಗಪ್ಪ, ಕುರುಬ. ನೋಡ್ರಿ ಎಂಥದ್ದು. ಅವನು ಹೆಸರಿಗೆ ಕುರುಬ ಅಂತಿರ್ಬೋದು, ಆದರೆ ಕುರಿಗಳನ್ನ ಕಾಯುವಂಥದ್ದಂದ್ರೆ, ಕುರಿ ಅಂದ್ರೆ ವೈರಿಗಳು. ನಮ್ಮ ದೇಹದೊಳಗ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅನ್ನುವಂಥ ಈ ಕುರಿಗಳದಾವಲ್ಲ, ಈ ದೇಹವನ್ನು ತಿನ್ನಾಕತ್ತಾವೆ. ಈ ದೇಹಗಳನ್ನು ತಿನ್ನುವಂಥ ಆ ಅರಿಷಡ್ ವರ್ಗಗಳನ್ನು ಕಾಯ್ದು ಬದಲಾದಂಥ ಮನುಷ್ಯನೇ ಬೀರ್ಲಿಂಗಪ್ಪ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅಂತ ಬೀರ್ಲಿಂಗಪ್ಪನ ಜಾತ್ರೆ ಮಾಡಾಕತ್ತೀರಿ, ಗುಡಿ ಕಟ್ಟಾಕತ್ತೀರಿ. ನಾಳೆ ಕಳಸಾರೋಹಣ, ಮೂರ್ತಿ ಸ್ಥಾಪನೆ, ಈಗ ಪೂಜೆ ಪುನಸ್ಕಾರ ಎಲ್ಲ ಐತಿ. ಗುಡಿ ಕಟ್ಟೋದು ಭಾಳ ದೊಡ್ಡದಲ್ಲ, ಆ ಗುಡಿಯನ್ನು ಚೆನ್ನಾಗಿ ಇಟ್ಕೋದು ಭಾಳ ದೊಡ್ಡ ಚಲೋ ತಿಳ್ಕೊಬೇಕು. ನೀವೆಲ್ಲ ಏನ್ ಮಾಡ್ತೀರಿ? ಎಣ್ಣೆ ತರ್ತೀರಿ ದೀಪ ಹಾಕಕ್. ಎಣ್ಣೆ ಹಾಕ್ದಾರ ಉಳ್ದಿದ್ನ ಏನ್ ಮಾಡ್ತೀರಿ? ಆ ಗಾಡಿ ಒರೆಸಿ ಹೋಗ್ತೀವಿ, ದೀಪ ಹಚ್ಚಾಕ್ ಹೋಗಿ. ದೀಪ ಹಿಂಗೆ ಹಿಂಡಿದವ್ರನ್ನ ಅದ್ರ ಗಸಿ ಎಲ್ಲ ಗಾಡಿಗೆ ಹಚ್ಚಾಕೋದು. ಗಾಡಿ ಗಸಿ ಆಗಿಬಿಡ್ತೈತಿ.
ಅದೆಲ್ಲ ಆಗಬಾರ್ದು. ಶಿಸ್ತಿರ್ಬೇಕು, ಶಾಂತತೆ ಇರಬೇಕು, ಸ್ವಚ್ಛ ಇರಬೇಕು. ಈ ಗುಡಿಯ ಮುಂದಿನ ಅಂಗಳ ನಿರ್ಮಲವಾಗಿರಬೇಕು. ಅಂಗಳವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ, ಗುಡಿಯನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ, ಯಾರು ಸ್ವಚ್ಛವಾಗಿ ಇಡುವಲ್ಲಿ ನೀವು ಸಹಕಾರಿಯಾಗ್ತಿರೋ, ನಿಮ್ಮ ಮನೆಯ ನೋವುಗಳನ್ನೆಲ್ಲ ಸ್ವಚ್ಛ ಮಾಡಿ ನಿಮ್ಮ ಬದುಕನ್ನು ಸಂತಸದ ಕಡೆಗೆ ಕೊಂಡೊಯ್ಯುವಂತ ಆಶೀರ್ವಾದವನ್ನ ಬೀರಲಿಂಗೇಶ್ವರ್ ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳ್ತಾ, ನನಗೆ 15ನೇ ತಾರೀಕು ಬರಬೇಕು ಅಂತ ಹೇಳಿದ್ರು. ಅದು ದಿನ ಬದಲಾದ ಕಾರಣ 14ನೇ ತಾರೀಕು ಬರ್ಬೇಕಂತ ತಿಳ್ಕೊಂಡು ನಮ್ಮ ಎಲ್ಲ ಗುಡಿಯ ಕಮಿಟಿಯವರು ನಮ್ಮ ಬಸವರಾಜ್ ದೇವರ ಮುಖಾಂತರ ಹೇಳಿದರು. ಹಾಗೆ ಬಂದೆ. ನಿಮ್ಮನ್ನೆಲ್ಲ ನೋಡುವಂತ ಒಂದು ಭಾಗ್ಯ ಸಿಕ್ತು. ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ. ಇನ್ನಷ್ಟು ಮಾತನಾಡ್ಬೇಕನ್ನೋದು ಆಸೆ. ಆದರೆ ಇನ್ನೂ ಇದೆಲ್ಲ ಪೂಜ್ಯರು ತಮ್ಮ ನಲ್ನುಡಿ ಆಶೀರ್ವಾದಗಳನ್ನು ತಮಗೆಲ್ಲ ಉಣಬಡಿಸಲಿದ್ದಾರೆ. ನಾನು ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಏನು ಮಾತು ಅಂದರೆ, ಮಾತನಾಡಕ್ಕೆ ಹೋಗಬಾರ್ದು, ನಡುವೆ ಎದ್ದು ಬರಬಾರ್ದು, ಯಾರು ಬಾಯಿ ಮಾಡಬಾರ್ದು, ಶಿಸ್ತು ಕೊಡಿರ್ಬೇಕು. ಆ ಬೀರ್ಲಿಂಗಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾಗಿತ್ತಂದ್ರು ಆ ಬೀರ್ಲಿಂಗಪ್ಪ ಕುತ್ಕೊಳ್ಳುವ ಹಾಗೆ ನೀವು ಮೌನವಾಗಿ ಕುತ್ಕೊಂಡ್ರೆ ಪರಮ ಪೂಜ್ಯರು ಹೇಳುವ ಮಾತುಗಳೆಲ್ಲ ನಿಮ್ಮ ಮನಸ್ಸಿನೊಳಗೆ ಒಳ್ಳೆಯ ಬೆಳೆಯನ್ನ, ಒಳ್ಳೆಯ ಫಸಲನ್ನ, ಒಳ್ಳೆಯ ಆನಂದವನ್ನ, ಒಳ್ಳೆಯ ಸಂತಸವನ್ನ ಕೊಡುವಲ್ಲಿ ಅದು ಸಾರ್ಥಕತೆ ಆಗ್ತದಂತಕ್ಕಂಥ ಮಾತುಗಳನ್ನು ಹೇಳ್ತಾ, ತಾವೆಲ್ಲ ಬೀರ್ಲಿಂಗಪ್ಪನ ಕೃಪೆಗೆ ಪಾತ್ರರಾಗುವಂಥ ಬದುಕನ್ನು ಬಾಳ್ರಿ. ಗಂಡ ಹೆಂಡತಿ ಜಗಳ ಮಾಡಬೇಡ್ರಿ, ಅಣ್ಣ ತಮ್ಮ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ, ಬಂಧು ಬಳಗ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಪ್ರೀತಿಯನ್ನು ಇಟ್ಕೊಂಡು ಬದುಕೋದೇ ಏನಪ್ಪಾ ಅಂದ್ರೆ ಬೀರ್ಲಿಂಗಪ್ಪಗೆ ಸಲ್ಲಿಸೋ ಪೂಜೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳು ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು.